ಫ್ರೆಂಡ್ಸ್, ನಾನು ನಿಮ್ಮ ಮಮತಾ ಹೆಗಡೆ. ಇವತ್ತು ನಿಮಗೆ ಬಾಳೆಹಣ್ಣಿನ ಹೋಳಿಗೆಯನ್ನು ಹೇಗೆ ಮಾಡ್ತಾರೆ ಅಂತ ಹೇಳ್ತೀನಿ ನಿಮ್ಗೆಲ್ಲರಿಗೂ. ಬಾಳೆಹಣ್ಣಿನ ಹೋಳಿಗೆಯನ್ನು ಹೇಗೆ ಮಾಡುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಪಕ್ವವಾದ ಬಾಳೆಹಣ್ಣನ್ನು ತೆಗೆದುಕೊಂಡು ಚೆನ್ನಾಗಿ ಕಿವುಚಿ ಮಿಕ್ಸರ್ ಜಾರಿಗೆ ಹಾಕಿ ನುಣುಪಾಗಿ ಬೀಸಿಕೊಳ್ಳಬೇಕು. ನಂತರ ಈ ಗುಳಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತದೆಯೋ ಅಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಬೇಕು. ಇಷ್ಟು ಗುಳಕ್ಕೆ 5 ಲೋಟ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ 5 ರಿಂದ 6 ಚಮಚ ತುಪ್ಪ ಹಾಕಿ ಗೋಧಿ ಹಿಟ್ಟನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬಿಸಿ ಮಾಡಿಕೊಳ್ಳಬೇಕು. ಹಿಟ್ಟಿಗೆ ಬೀಸಿಕೊಂಡ ಬಾಳೆಹಣ್ಣಿನ ಗುಳವನ್ನು ಹಾಕಿ ಮಿಶ್ರಣ ಮಾಡಬೇಕು. ಅದಕ್ಕೆ 1 ಚಮಚ ಉಪ್ಪು, ಸಿಹಿಯಾಗುವಷ್ಟು ಬೆಲ್ಲ, ಪರಿಮಳಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಕಲಸಬೇಕು. ಗೋಧಿ ಹಿಟ್ಟಿನ ಬದಲಾಗಿ ರವೆಯನ್ನು ಕೂಡ ತುಪ್ಪದಲ್ಲಿ ಹೀಗೆ ಬಿಸಿ ಮಾಡಿಕೊಂಡು ಹಾಕಿದರೆ ಅದು ಕೂಡ ತುಂಬ ರುಚಿಕರವಾಗಿರುತ್ತದೆ. ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಈ ಮಿಶ್ರಣವನ್ನು ಒಲೆಯ ಮೇಲೆ ಇಟ್ಟು ನಿಧಾನವಾಗಿ ಕಲಿಸುತ್ತಾ ಉಂಡೆ ಕಟ್ಟುವ ಹದಕ್ಕೆ ಬರುವವರೆಗೆ ಬೇಯಿಸಬೇಕು. ತಣ್ಣಗಾದ ನಂತರ ಸಣ್ಣ ಉಂಡೆಗಳಾಗಿ ಮಾಡಿಕೊಳ್ಳಬೇಕು. ಇದೇ ಹೋಳಿಗೆ ಒಳಗಿನ ಹೂರಣ ರೆಡಿಯಾಯಿತು. ಸ್ವಲ್ಪ ಗೋಧಿ ಹಿಟ್ಟಿಗೆ ಉಪ್ಪು ಮತ್ತು ಅರಿಶಿಣ ಮತ್ತು ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿಕೊಂಡು ನಂತರ ಸ್ವಲ್ಪ ನೀರು ಹಾಕುತ್ತಾ ಮೃದುವಾಗಿ ಹಿಟ್ಟನ್ನು ಕಲಸಿಕೊಳ್ಳಬೇಕು. ಈ ಹಿಟ್ಟಿನಲ್ಲಿ ಹೂರಣ ತುಂಬಿ ಹೋಳಿಗೆಯನ್ನು ಲಟ್ಟಿಸಿ ತವೆಯಲ್ಲಿ ಬೇಯಿಸಿದರೆ ಬಾಳೆಹಣ್ಣಿನ ಹೋಳಿಗೆ ಸಿದ್ಧ. ಎಂತ ಮಾಡ್ದೆ? ಅಯ್ಯೋ ಹಾಂಗಲ್ದೆ, ಹಾಂಗಲ್ಲ, ಅದೆರಡನ್ನು ಸೇರ್ಸೋದಲ್ಲ. ಹಳದಿ ಉಂಡೆ ಒಳಗೆ ಈ ಉಂಡೆಯನ್ನ ಈ ಉಂಡೆಯ ತಡ್ಡ ತೋರಿಸ್ತೀನಿ ಹ್ಯಾಂಗ್ ಮಾಡೋದು. ನಿಂಗೆ ಸ್ವಲ್ಪ ಎಣ್ಣೆ ಕೊಯ್ಯಿ ಸಾವಿರ ಕೇಳು, ತೋರಿಸ್ತೀನಿ ಹಿಂಗೆ. ನೀ ಮಾಡದ್ ಬೇಡ. ಈಗಿದ್ದಲ್ಲ ಈ ಉಂಡೆ ಇದ್ದಲ್ಲ, ಹಿಂಗ್ ತಗೊಂಡು ಇದನ್ನ ಹಿಂಗ್ ಇಟ್ಕೊಂಡು ಇದನ್ನ ಹಿಂಗ್ ಮಾಡಿ ಗೊತ್ತಿಲ್ಲ ಅವನಿಗೆ. ಮಮತಾ ನೀವು ಹತ್ರ ಏನು ಮಾಡೋದು ಹಾಗೆ ನಮ್ಮ ಕಡೆ ಈ ನೋಡು ಕೊಯ್ಯ ಅಂಗಡಿ ಬಿಡ್ತಂದೆ ಗೊತ್ತಿಲ್ಲ ಮಗ ನಿಂಗೆ. ಹಿಂಗ್ ಮಾಡಿ ಕಟ್ಟ ಸ್ವಲ್ಪ ಕೆಂಪ್ ಮಾಡಿ ಬೇಯಿಸಿದ್ರೆ ಶ್ರೀಕೃಷ್ಣ ರಾಶಿ ದಿವ್ಸ ಇಡಲ್ ಗೊತ್ತು ಕೇತನ. ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡುವ ರೂಢಿ ಇದೆ. ಈ ಸಲ ಏನಾದರೂ ಹೊಸ ರೀತಿಯ ಹೋಳಿಗೆ ಮಾಡಿ ನೋಡೋಣ ಅಂತ ಹೀಗೆ ಮಾಡಿದೆವು. ತುಂಬ ರುಚಿಕರವಾಗಿತ್ತು. ನೀವು ಒಮ್ಮೆ ಈ ಹೋಳಿಗೆಯನ್ನು ಮಾಡಿ ನೋಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಯುಗಾದಿ ಹಬ್ಬ ಎಲ್ಲರಿಗೂ ಸುಖ ಮತ್ತು ಸಂತೋಷವನ್ನು ನೀಡಲಿ ಎಂದು ಹಾರೈಸುತ್ತಾ ಹೋಳಿಗೆ ವಿಧಾನವನ್ನು ಸಂಪೂರ್ಣ ಮಾಡುತ್ತಿದ್ದೇನೆ. ನೀವು ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.